ಇದು ಪ್ರಾಬ್ಲಮ್ ಏನಾಗಿತ್ತು, ಯಾವ ಥರ ಸಮಸ್ಯೆ ಇತ್ತು, ಇದು ಎಷ್ಟು ವರ್ಷ ಬೋರ್ ಹಾಕಿದೆ, ನೀವೀಗ ಏನು ಪ್ರಾಬ್ಲಮ್ ಆಗಿ ಯಾವ ಥರ ನಾವು ಕೇಸಿಂಗ್ ಹಾಕಿ ಒಂಚೂರು ನಮ್ಮ ರೈತರಿಗೆ ಏನಾಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನಮ್ಮ ಬೋರು ಒಂದು 5 ವರ್ಷದ ಮುಂಚೆ ನಡೆಸ್ತಾ ಇದ್ವಿ. ಅದು 260ನಾಗೆ ಬಂದು ಮೋಟ್ರು ರೀಬೋರು ಮಾಡಿಸ್ತೀವಿ. ಫಸ್ಟ್ ಬೋರ್ ಹಾಕ್ಸಿದ್ವಿ 260ಗೆ, ತಿರ್ಗಿ ನೆಕ್ಸ್ಟು ಬಂದು ಕಲ್ಪಿಟ್ಕೊಂಡಿತ್ತು. ಅದೇನು ಮಾಡ್ತು ಅಂದರೆ ನೆಕ್ಸ್ಟು ಕಲ್ಪಿಟ್ಕೊಂಡ್ಮೇಲೆ ಮೋಟ್ರ್ ಇಳಿತಾ ಇರಲಿಲ್ಲ. ರೀಬೋರ್ ಮಾಡಿಸ್ತಾರೆ ತಿರ್ಗಿ 500 ಅಡಿವರೆಗೂ ರೀಬೋರ್ ಮಾಡಿಸಿದ್ವಿ. ಆಮೇಲೆ ಅದು ರೀಬೋರ್ ಮಾಡಿಸ್ಮೇಲೆ ನೆಕ್ಸ್ಟ್ ಬೋರ್ ಎತ್ತು ಹೋದ್ಮೇಲೆ ಕಂಪ್ಲೀಟು ತಿರ್ಗಿ ಮೋಟ್ರ್ ಇಳಿಸ್ತೀವಿ. 260ನಾಗೆ ಹೋಗ್ಬಿಟ್ಟು ನೆಕ್ಸ್ಟ್ ಮೋಟ್ರ್ ಇಳಿತಾ ಇರಲಿಲ್ಲ. ಆಮೇಲೆ ಏನು ಮಾಡಿದ್ರು ಅಂದರೆ ನಾವು ಮೋಟ್ರು ಇಳಿಸಿಲ್ಲ ಅಂದರೆ 5 ವರ್ಷ ಆಯಿತು, ಹಂಗೆ ಬಿಟ್ಬಿಟ್ಟಿದ್ವಿ ಹೋಲ್ನ. ಪೈಲು ಅಂತಲೇ ಪೈಲು ಅಂತ ಬಿಟ್ಬಿಟ್ಟಿದ್ವಿ. ಇವಾಗ ಹೊಸ್ದಾಗಿ ಬಂದು ನೆಕ್ಸ್ಟ್ ನಮ್ಗೆ ಗೊತ್ತಾಯ್ತು ಹಿಂಗೆ ಈ ಥರ ಮಾಮೂಲಿ ಬೋರ್ಡ್ ರೋಸು ಪ್ರತಿಯೊಂದು ಅಂದರೆ ಪ್ರತಿಯೊಂದು ಮಾಡ್ಕೊಡೋರು ಅವರೇ ಅಂದ್ಬಿಟ್ಮೇಲೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಕರೆಸ್ತೀವಿ. ಆಮೇಲೆ ಅದ್ರನ್ನ ಬಂದಮೇಲೆ ಇಲ್ಲಿ ಗೊತ್ತಾಯಿತು ಎಲ್ಲ. ಫಸ್ಟು ಏನೋ ಮಾಡಿದ್ರು, ಕ್ಯಾಮ್ರಾ ಎಲ್ಲ ಬಿಟ್ಟರು, ಚೆಕ್ ಮಾಡಿದ್ರು 260ವರೆಗೂ. ಆಮೇಲೆ ಬಿಟ್ಟ ಮೇಲೆ ಕ್ಯಾಮ್ರಾ ವಾಪಸ್ ತಗೊಂಡು ಮಾಮೂಲಿ ಅಲ್ಲಿಂದ ಕ್ಲೀನ್ ಮಾಡ್ಕೊಂಡು ಹೋದ್ರು 260ವರೆಗೂ. ಫುಲ್ ಅದ್ರಾಗ ಇತ್ತು ಅಂದರೆ ವೈಟು, ಯಾಕೆಂದರೆ ಇಷ್ಟು ವರ್ಷ ಬಿಟ್ಟ ಮೇಲೆ ನೀವು ಯಾವ ಥರ ಕಲ್ಲಿತ್ತು ಅಂತ. ದೊಡ್ಡ ದೊಡ್ಡ ಕಲ್ಲುಗಳು ಎಲ್ಲ ಗಟ್ಟಿ ಕಲ್ಲ. ಇದು ಫುಲ್ ಈ ಕಲ್ಲಿತ್ತು ಫುಲ್ ದೊಡ್ಡವು. ಅದು ಯಾವುದೋ ಗಟ್ಟು ಇದು ಅಲ್ಲ, ಪಿನ್ಸೆಟ್ಟು ಅಲ್ಲ, ಇದು ಫುಲ್ ದೊಡ್ಡ ಮಿಕ್ಸ್ ಕಲ್ಲಿದು. ಹಂಗಿದ್ದಕ್ಕೆ ನೆಕ್ಸ್ಟು ಅದು 260 ಕ್ಲೀನ್ ಮಾಡ್ಕೊಂಡು ಹೋಗಿ ಮುಂದೆ ಓದ್ತಾ ಪ್ರತಿ ಮೇಲೆ ಇತ್ತು ವೈಟ್ ಥರ ಕಟ್ಕೊಂಡಿತ್ತು. 260 ಫೋರ್ಹೆಡ್ ಕಟ್ಕೊಂಡಿತ್ತು. ಅದೆಲ್ಲ ಕ್ಲೀನ್ ಮಾಡಿ ಮತ್ತೆ ನಾವು ಕೇಸಿಂಗ್ ಸೆಟ್ ಮಾಡಿ ಮತ್ತೀಗ ನೀರೆಲ್ಲ ಯಾವ ಥರ ಬರ್ತಾ ಇದೆ ಈಗ? ನೀರು ಇವಾಗ ನಮ್ಮದು ಒಂದು ಏನಿಲ್ಲ ಅಂದ್ರೆ ಒಂದು 2.5 ಇಂಚಿಂದ 3 ಇಂಚು ಒಳಗೆ ನೀರು ಕ್ಲೀನಾಗಿ ಬರೋಂಗೆ ಮಾಡಿಕೊಟ್ಟವ್ರೆ. ಫುಲ್ ಕಂಪ್ಲೀಟ್ ಲಾಸ್ಟ್ವರೆಗೂ 500 ಅಡಿವರೆಗೂ ಇತ್ತು. 500 ಅಡಿವರೆಗೂ ಕ್ಲಿಯರ್ ಮಾಡಿಕೊಟ್ಟು ಒಂದು ಸಲ ಅಲ್ಲ, ಒಂದು 5-6 ಸಲ ಕ್ಯಾಮ್ರಾ ಬಿಟ್ಟು 5-6 ಸಲ ಒಂದು 8 ಸಲ ಪೈಪು ತೆಗಿಯೋದು ಹಾಕೋದು, ಅವ್ರಿಗೂ ಕ್ಲಿಯರ್ ಆಗೋವ್ರಿಗೂ ನಮ್ಮ ಮನಸ್ಸು ಖುಷಿ ಮಾಡೋಕ್ಕಲ್ಲ ಮಾಡಿರೋದು. ಇನ್ನೊಂದು ದಿವಸ ಬೇರೆಯವ್ರಿಗೆ ನಾವು ಮಾಡಿರೋ ಕೆಲಸ ದುಡ್ಡಿರಲ್ಲ, ಕೆಲಸ ಇರ್ತದೆ ಅಂದ್ಬಿಟ್ಟು ಅವ್ರು ನಂಬಿಕೆಯಿಂದ ಪಾಪ ಮಾಡಿಕೊಟ್ಟವ್ರೆ. ನಮಗಿಂತ ಹೆಚ್ಚಾಗಿ ಮನೆಯವ್ರಿಗಿಂತ ಹೆಚ್ಚಾಗಿ ಮಾಡಿಕೊಟ್ಟವ್ರೆ ಅವರು. ಇದು ಯಾವ ಊರು ಏನು? ಇದು ನಮ್ಮದು ಇದು ಕರ್ನಾಟಕ, ಬೆಂಗಳೂರು ರೂರಲ್ಲು, ದೊಡ್ಡಬಳ್ಳಾಪುರ ತಾಲೂಕು, ಸಾಸೂರು ಹೋಬಳಿ, ಗುಂಡ್ಗೆರೆ ಪೋಸ್ಟು. ವಿಲೇಜು ನಮ್ಗೆ ಬಂದು ಸೊನೆನಹಳ್ಳಿ. ಇಲ್ಲಿ ಬಂದವ್ರೆ ಅವರು ಪಾಪ. ಅಷ್ಟು ದೂರಿಂದ ಬಂದು ನಮ್ಗೆ ಮಾಡಿಕೊಟ್ಟವ್ರೆ. ಇದೊಂದು ನಮಗೆ ಯಾವತ್ತೂ ಮರೆಯಲ್ಲ ನಾವು ಅವ್ರನ್ನ. ಅನುಕೂಲನಾ? ಸರ್ ಆಯಿತು, ಅನುಕೂಲ ಆಯಿತು.